ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂತ ಅಂದ್ರೆ ಬಿಜೆಪಿ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತಂದು ಶ್ರಮ ಪಟ್ಟವರಿಗೆ ಬೆಲೆ ಇಲ್ವಾ ಪಕ್ಷದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಪಕ್ಷಕ್ಕೆ ಒಬ್ಬ ವ್ಯಕ್ತಿ ಅನಿವಾರ್ಯ ಈ ಕ್ಷಣಕ್ಕೂ ಅಂತ ಅಂದ್ರೆ ಅದು BS ಯಡಿಯೂರಪ್ಪ ಅನ್ನುವಂತ ಹೆಸರು ಮುನ್ನೆಲೆಗೆ ಬರುತ್ತೆ. ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಬಿಜೆಪಿಗೆ ಆಗಿರುವಂತಹ ಡ್ಯಾಮೇಜು, ಬಿಜೆಪಿಗೆ ಎಷ್ಟರ ಮಟ್ಟಿಗೆ ನಷ್ಟ ಆಯಿತು ಮುಂಬರುವಂತಹ ಚುನಾವಣೆಗಳಲ್ಲಿ ಅನ್ನೋದನ್ನ ಕೂಡ ನಾವು ಗಮನಿಸಿದ್ವಿ. ಇಷ್ಟೆಲ್ಲ ಇದ್ರೂ ಕೂಡ BS ಯಡಿಯೂರಪ್ಪರನ್ನ ಮರೆತೇ ಬಿಟ್ಟಿದ್ದಾರಾ ಬಿಜೆಪಿಯಲ್ಲಿರುವಂತಹ ಕೆಲ ನಾಯಕರು? ಅಷ್ಟೇ ಯಾಕೆ ಅವರ ಮಗ BY ವಿಜಯೇಂದ್ರ ಅವರನ್ನ ಕೂಡ ಮರೆತು ಹೋದ್ರ ನಾಯಕರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ರಾಜ್ಯ ಬಿಜೆಪಿಯಲ್ಲಿ BY ವಿಜಯೇಂದ್ರ ಅವರಿಗೆ ಬೆಲೆಯೇ ಇಲ್ವಾ ಅನ್ನೋದು ಪ್ರಶ್ನೆ. ರಾಜ್ಯ ಬಿಜೆಪಿಯಲ್ಲಿ BS ಯಡಿಯೂರಪ್ಪ BY ವಿಜಯೇಂದ್ರ ಅವರಿಗೆ ಬೆಲೆ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಧಾರವಾಡದಲ್ಲಿ ಈ ಸರ್ಕಾರಿ ಹುದ್ದೆಗಳ ಭರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಪ್ರೊಟೆಸ್ಟ್ ಆಗುತ್ತೆ. ಬಿಜೆಪಿ ಕೂಡ ಅದರ ನೇತೃತ್ವ ವಹಿಸುತ್ತೆ. ಬಿಜೆಪಿಯ ಹಲವು ಬ್ಯಾನರ್ಗಳಲ್ಲಿ, ಹಲವು ಅನ್ನೋದಕ್ಕಿಂತ ಧಾರವಾಡದಲ್ಲಿ ರಾರಾಜಿಸಿರುವ ಹಲವು ಬ್ಯಾನರ್ಗಳಲ್ಲಿ ನೋಡಿ BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಅವರ ಫೋಟೋಗಳೇ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬದಲಾಗಿ ಪ್ರಹ್ಲಾದ್ ಜೋಶಿ ಅವರ ಫೋಟೋ ಇದೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಕೂಡ ಅದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ರಾಜ್ಯ ಬಿಜೆಪಿಯ ನಾಯಕರ ಫೋಟೋಗಳು, ಪ್ರಮುಖವಾಗಿ ಪಕ್ಷಕ್ಕೆ ಅನಿವಾರ್ಯ ಅನಿಸ್ಕೊಂಡಂತಹ BS ಯಡಿಯೂರಪ್ಪನವರ ಫೋಟೋ, ಅವರ ಮಗ BY ವಿಜಯೇಂದ್ರ ಸದ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹೆಸರಿಗೆ ಮಾತ್ರನ, ಅವರ ಫೋಟೋಗಳು ಯಾವ ಬ್ಯಾನರ್ಗಳಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಲ್ಲಿಗೆ BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಅವರ ಫೋಟೋಗಳಿಗೆ ಕೋಕ್ ಕೊಟ್ರ ಅಥವಾ ಆ ನಾಯಕರುಗಳಿಗೆ ಕೋಕ್ ಕೊಟ್ಬಿಟ್ರ ಕಾರ್ಯಕರ್ತರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಂಗಾಗಿ ಅದನ್ನೇ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಬಿಜೆಪಿಗೆ ಎಷ್ಟು ಮಟ್ಟಿಗೆ BS ಯಡಿಯೂರಪ್ಪನವರು ಅನಿವಾರ್ಯ ಅನ್ನೋದು ಬಹುತೇಕರಿಗೆ ಗೊತ್ತಿರುವಂತಹ ವಿಚಾರ. ಯಡಿಯೂರಪ್ಪ ಅವರನ್ನ ಪಕ್ಷದಿಂದ ಕಡೆಗಣನೆ ಮಾಡಲಾಯಿತು ಅನ್ನುವಂತಹ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಷ್ಟು ಚುನಾವಣೆಗಳಲ್ಲೂ ಕೂಡ ಅದರ ಎಫೆಕ್ಟ್ ಬಿಜೆಪಿಗೆ ತಟ್ಟಿದೆ ಅನ್ನೋದು ಬೇರೆ ಯಾರು ಹೊರಗಡೆ ಅವ್ರು ಹೇಳಲ್ಲ. ಬದಲಾಗಿ ಪಕ್ಷದಲ್ಲಿದ್ದವರೇ ಮಾತನಾಡ್ತಾರೆ, ಇಲ್ಲಾರಿ ಯಡಿಯೂರಪ್ಪರನ್ನ ಕಡೆಗಣಿಸಿದ್ದಕ್ಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂತ. ಅಟ್ಲೀಸ್ಟ್ ಅದನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನ BY ವಿಜಯೇಂದ್ರ ಅವರಿಂದ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲಾಯಿತು. ಬಟ್ BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿಸಿದ್ರು ಕೂಡ ಅವರಿಗೆ ಬೆಲೆ ಕೊಡ್ತಿಲ್ವಲ್ಲ ಪಕ್ಷದಲ್ಲಿ ಅನ್ನುವಂತ ಪ್ರಶ್ನೆಗಳು ಆಗಾಗ ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಬಹುತೇಕ ಧಾರವಾಡದಲ್ಲಾಗಿರುವಂತಹ ಪ್ರೊಟೆಸ್ಟ್ ನಲ್ಲಿ ಆ ಇಬ್ಬರು ನಾಯಕರ ಫೋಟೋಗಳು ಬ್ಯಾನರ್ ಅಲ್ಲಿ ಇಲ್ಲ ಅನ್ನುವಂತಹ ವಿಚಾರನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿಪಕ್ಷ ನಾಯಕ R ಅಶೋಕ್ ಅವರು ನೋಡೋದಕ್ಕೆ ಸಿಗ್ತಾರೆ ಫೋಟೋದಲ್ಲಿ, ಪ್ರಹ್ಲಾದ್ ಜೋಶಿ ಅವರು ನೋಡೋದಕ್ಕೆ ಸಿಗ್ತಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರೆ. ಬಟ್ ರಾಜ್ಯ ಬಿಜೆಪಿಯಲ್ಲಿ ಅನಿವಾರ್ಯ ಅನಿಸ್ಕೊಂಡಂತಹ ಇಬ್ಬರು ನಾಯಕರ ಫೋಟೋಗಳು ಮಂಗಮಾಯ ಆಗುತ್ತೆ ಅಂತ ಅಂದ್ರೆ ಏನರ್ಥ? ಯಾರ ಸಂದೇಶ ಕೊಟ್ಟಿದ್ರು, ಯಾರ ಅನತಿಯಂತೆ ಬ್ಯಾನರ್ ಗಳನ್ನ ಸಿದ್ಧಪಡಿಸಲಾಯಿತು? ಇದ್ರ ಹಿಂದೆ ಇರುವಂತಹ ಉದ್ದೇಶ ಏನು? ಇದು ಕೂಡ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿ. ಶ್ರೀಧರ್, BY ವಿಜಯೇಂದ್ರ ಅವರ ಬಗ್ಗೆ ಅಸಮಾಧಾನಗಳಿತ್ತು, ಓಕೆ,
ಆದ್ರೆ ಯಡಿಯೂರಪ್ಪನವರು ಎಷ್ಟರ ಮಟ್ಟಿಗೆ ಅನಿವಾರ್ಯ ಅನ್ನೋದು ಪಕ್ಷದಲ್ಲಿರುವಂತ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡ್ಕೊಂಡು ಫಸ್ಟ್ ಲೈನ್ ಲೀಡರ್ ತನಕ ಗೊತ್ತು. ಇನ್ಫ್ಯಾಕ್ಟ್ ಬಿಜೆಪಿ ಹೈಕಮಾಂಡ್ಗೂ ಗೊತ್ತು ಯಡಿಯೂರಪ್ಪನವರ ತಾಕತ್ತು ಏನು ಪಕ್ಷದಲ್ಲಿ ಅಂತ. ಸೊ ಅವರನ್ನ ಕೂಡ ಕಡೆಗಣನೆ ಮಾಡ್ತಾರೆ ಹೋರಾಟದಲ್ಲಿ. ಬ್ಯಾನರ್ ಅಲ್ಲಿ ಅವ್ರ ಫೋಟೋ ಇಲ್ಲ ಅಂದ್ರೆ ಇದರ ಉದ್ದೇಶ ಏನು, ಯಾವ ಮೆಸೇಜ್ ಕೊಡೋಕೆ ಹೊರಟಿದ್ದಾರೆ ಅಂತ? ಖಂಡಿತ ಶ್ರುತಿ, ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ರಾಜ್ಯದಲ್ಲಿ ಬರೋಕೆ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅದು ಯಡಿಯೂರಪ್ಪನವರೇ ಅನ್ನೋದು ಎಲ್ರಿಗೂ ಊಟ ಗೊತ್ತು. ಅಷ್ಟೇ ಅಲ್ಲದೆ ರಾಜ್ಯದ ತುಂಬೆಲ್ಲ ಸಂಸತ್ತಿ ರಾಜ್ಯವನ್ನ ಬಿಜೆಪಿ ಸರ್ಕಾರಕ್ಕೆ ತರೋಕೆ ಅವರು ತುಂಬಾನೇ ಪ್ರಯತ್ನವನ್ನ ಪಟ್ಟಿದ್ರು. ಅಷ್ಟೇ ಅಲ್ಲದೆ ಅದನ್ನ ಸಾಧಿಸಿ ಕೂಡ ತೋರಿಸಿದ್ರು. ಹೀಗಾಗಿ ಇಲ್ಲಿ ಸ್ಥಳೀಯವಾಗಿ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಯಡಿಯೂರಪ್ಪನವರ ವರ್ಚಸ್ಸು ತುಂಬಾನೇ ಇದೆ. ಅದ್ರ ಜೊತೆಗೆ BY ರಾಘವೇಂದ್ರ ಅವರು ಕೂಡ ವರ್ಚಸ್ಸು ಕೂಡ ಅಷ್ಟೇ ಜೋರಾಗಿರುವಂತದ್ದು. ಆದ್ರೆ ಇತ್ತೀಚೆಗೆ ಅಂದ್ರೆ ಕೇಳದ ಮೊನ್ನೆ ಅಷ್ಟೇ ನಡೆದಂತ ಪ್ರತಿಭಟನೆ ಏನಿತ್ತು ಅದು ರಾಜ್ಯವ್ಯಾಪಿ ಅಥವಾ ನ್ಯಾಷನಲ್ ಇಶ್ಯೂ ಆಗುವಂತ ದೊಡ್ಡ ಪ್ರತಿಭಟನೆಯನ್ನ ಬಿಜೆಪಿ ಹಮ್ಮಿಕೊಂಡಂತ ವೇಳೆಯಲ್ಲಿ ಎಲ್ಲ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ನಾಯಕರದ್ದು ಅಂದ್ರೆ ರಾಜ್ಯ ನಾಯಕರ ಫೋಟೋಗಳನ್ನು ಕೂಡ ಬ್ಯಾನರ್ ನಲ್ಲಿ ಅಥವಾ ಫ್ಲೆಕ್ಸ್ ಗಳಲ್ಲಿ ಹಾಕಲಾಗಿತ್ತು. ಆದ್ರೆ ಇಲ್ಲಿ ನಡೆದಂತ ದೊಡ್ಡ ಪ್ರತಿಭಟನೆಯಲ್ಲಿ ಯಾವುದೇ ಕಾರಣಕ್ಕೂ BY ರಾಘವೇಂದ್ರ ಮತ್ತು BS ಯಡಿಯೂರಪ್ಪನವರ ಫೋಟೋಗಳನ್ನ ಇವರು ಅಂದ್ರೆ ಸ್ಥಳೀಯ ನಾಯಕರು ಹಾಕಿರ್ಲಿಲ್ಲ. ಯಾಕಂತಂದ್ರೆ ಸ್ಥಳೀಯವಾಗಿ ಹಲವಾರು ಸಮಸ್ಯೆಗಳಿದ್ರು ಕೂಡ ಅಥವಾ ಅವರವರ ನಡುವೆ ಬಿಕ್ಕಟ್ಟುಗಳಿದ್ರು ಕೂಡ ಇಲ್ಲಿ ಫೋಟೋಗಳನ್ನ ಹಾಕುವುದು ಅಥವಾ ಫ್ಲೆಕ್ಸ್ಗಳಲ್ಲಿ ಅವ್ರನ್ನ ಬಿಂಬಿಸುವಂತ ಕಾರ್ಯವನ್ನ ಯಾರು ಕೂಡ ಮಾಡಲಿಲ್ಲ. ಸ್ಥಳೀಯವಾಗಿ ಸ್ಥಳೀಯ ಶಾಸಕ ಅರವಿಂದ್ ಬೆಲ್ಲದ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಫೋಟೋಗಳು ಅತಿ ಹೆಚ್ಚು ಬ್ಯಾನರ್ ನಲ್ಲಿ ತುಂಬಿದ್ವು. ಅಷ್ಟೇ ಅಲ್ಲದೆ ರಾಜ್ಯದ ವಿಪಕ್ಷ ನಾಯಕ ಆಗಿರುವಂತಹ R ಅಶೋಕ್ ಅವರು ಅಥವಾ ಚವಾದಿ ನಾರಾಯಣ ಈ ರೀತಿ ಎಲ್ಲ ಫೋಟೋಗಳನ್ನ ಇವರು ಬ್ಯಾನರ್ ನಲ್ಲಿ ಒಟ್ಟು 50ಕ್ಕೂ ಹೆಚ್ಚು ಬ್ಯಾನರ್ಗಳನ್ನ ಧಾರವಾಡದಲ್ಲಿ ಹಾಕಲಾಗಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ BY ರಾಘವೇಂದ್ರ ಮತ್ತು BS ಯಡಿಯೂರಪ್ಪ ಅವರ ಫೋಟೋಗಳಿರುವಂತಹ ಬ್ಯಾನರ್ಗಳು ಎಲ್ಲೂ ಕೂಡ ಕಾಣಲಿಲ್ಲ. ಅಷ್ಟೇ ಅಲ್ಲದೆ ರಾಜ್ಯ ವ್ಯಾಪ್ತಿ ಇರುವಂತಹ ಪ್ರತಿಭಟನೆಯಲ್ಲಿ ಎಲ್ಲಾ ರಾಜಕಾರಣಿಗಳು ಅಥವಾ ಬಿಜೆಪಿ ನಾಯಕರು ಬಂದು ಅವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಿತ್ತು. ಆದ್ರೆ ಯಾವುದಕ್ಕೋ ಒಂದು ವಿಚಾರವಾಗಿ ಅವ್ರು ಯಾಕೋ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿ ಆಗ್ಲಿಲ್ಲ ಅನ್ನೊಂದು ಮಾತನ್ನು ಕೂಡ ಇಲ್ಲಿ ಸ್ಥಳೀಯವಾಗಿ ಚರ್ಚೆಗೆ ಕಾರಣ ಆಗ್ತಿದೆ. ಯಾಕಂತಂದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ BY ರಾಘವೇಂದ್ರ ಅವರು ಕೂಡ ಬಂದು ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಿತ್ತು. ಆದ್ರೆ ಅವತ್ತು ಕೂಡ ಯಾವುದೇ ಕಾರಣಕ್ಕೂ ಏನ್ ಗೊತ್ತಾ, BS ಯಡಿಯೂರಪ್ಪರನ್ನ CM ಸ್ಥಾನದಿಂದ ಕೆಳಗಿಳಿಸಿದಾಗ ಅವರ ಶಿಷ್ಯ ಅನಿಸ್ಕೊಂಡಂತಹ ಬೊಮ್ಮಾಯಿ ಅವ್ರಿಗೆ ಪಟ್ಟ ಕಟ್ತಾರೆ. ಅವರ ಶಿಷ್ಯನ ಫೋಟೋ ಬ್ಯಾನರ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗುರುವಿನ ಫೋಟೋ ಮಂಗಮಾಯ ಆಗುತ್ತೆ ಅಂದ್ರೆ ಏನರ್ಥ ಅಂತ ಬೇಕು ಅಂತಾನೆ ಮಾಡಿದ್ದ. ಇದರಿಂದ ಯಾವ್ದಾದ್ರು ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ಗೆ ತಲುಪಿಸುವ ಪ್ರಯತ್ನಗಳಾಗ್ತಾ ಇದೆಯಾ? ಒಂದು ಬಣ ಇದೆಯಲ್ಲ ಬಿಜೆಪಿಯಲ್ಲಿ ಸತತವಾಗಿ ವಿರೋಧ ಮಾಡ್ತಾ ಇದೆಯಲ್ಲ ವಿಜೇಂದ್ರ ಅವರನ್ನ, ಅದೇ ಬಣ ಈ ರೀತಿ ಬ್ಯಾನರ್ಗಳಲ್ಲಿ ಅವ್ರ ಫೋಟೋಗಳನ್ನ ತೆಗೆದು ಹಾಕಿಸಿದ್ಯಾ? ಇದು ಕೂಡ ಪ್ರಶ್ನೆ ಇದೆ. ಖಂಡಿತ ಸ್ಥಿತಿ ಈ ಬಗ್ಗೆ ಈಗಾಗಲೇ ರಾಜ್ಯ ನಾಯಕರು ಈಗಾಗಲೇ ಕೇಂದ್ರ ನಾಯಕರಿಗೆ ಈಗಾಗಲೇ ಈ ಒಂದು ಮಾಹಿತಿಯನ್ನು ತಲುಪಿಸಿರುವಂತದ್ದು. ಯಾಕಂತಂದ್ರೆ ಮೊನ್ನೆ ನಡೆದಂತ ದೊಡ್ಡ ಪ್ರತಿಭಟನೆಯಲ್ಲಿ ನಮ್ಗೆ ಅವಕಾಶವನ್ನ ಕೊಟ್ಟಿದ್ರೋ ಇಲ್ಲೋ ಅನ್ನೋದು ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಿದೆ. ಯಾಕಂತಂದ್ರೆ ಈಗ ಬಿಜೆಪಿ ನಾಯಕರಲ್ಲಿ ಒಂದಿಷ್ಟು ಅಸಮಾಧಾನಗಳಿದ್ರು ಕೂಡ ನಾಯಕತ್ವ ಬದಲಾವಣೆ ಆಗಿರ್ಬೋದು ಅಥವಾ ಮುಂದಿನ CM ಯಾರು ಅನ್ನೋದು ಅವರಲ್ಲೇ ಒಂದಿಷ್ಟು ಗೊಂದಲ ಇದೆ. ಈ ರೀತಿಯಲ್ಲಿ ಯಡಿಯೂರಪ್ಪನವರು ಹಾಗೂ ರಾಘವೇಂದ್ರ ಅವರ ಫೋಟೋಗಳನ್ನ ಹಾಕ್ಬೇಕಿತ್ತು. ಅಷ್ಟೇ ಅಲ್ಲದೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಆಗ್ಬೇಕಿತ್ತು. ಆದ್ರೆ ಪ್ರತಿಭಟನೆ ನೇತೃತ್ವವನ್ನು ವಹಿಸಿಕೊಂಡಿದ್ದು ವಿಪಕ್ಷ ನಾಯಕ R ಅಶೋಕ್. ಅಷ್ಟೇ ಅಲ್ಲದೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇಲ್ಲಿ ಆಗಮಿಸಿದ್ರು. ಅವತ್ತಿನ ದೊಡ್ಡ ಪ್ರತಿಭಟನೆಯಲ್ಲಿ ಇವರಿಬ್ರು ಕೂಡ ಆಗಮಿಸಿ ಯಾವುದೇ ಕಾರಣಕ್ಕೂ ಅವರು ಬರ್ತಾರೆ ಅಥವಾ ಅವ್ರನ್ನ ನಾವು ಕರಿಬೇಕಿತ್ತು ಅಥವಾ ಇನ್ವೈಟ್ ಮಾಡಿ ಅವ್ರ ನೇತೃತ್ವದಲ್ಲಿ ಮಾಡ್ಬೇಕಿತ್ತು ಅನ್ನೋದು ಯಾವುದು ಕೂಡ ಅವರು ಹೇಳೋದಿಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ಈ ರಾಘವೇಂದ್ರ ಅವರು ಕೂಡ ಈಗಾಗಲೇ ಒಂದಿಷ್ಟು ಮಾಹಿತಿಯನ್ನ ಕೇಂದ್ರಕ್ಕೆ ಮುಟ್ಟಿಸಿದ್ದಾರೆ. ಇನ್ನು ಹೈಕಮಾಂಡ್ ಏನ್ ಹೇಳುತ್ತೆ ಅನ್ನೋದು ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ. ಯಾಕಂತಂದ್ರೆ ಹಲವಾರು ದಿನಗಳಿಂದಲೂ ಕೂಡ ಅವರಲ್ಲಿ ವೈಮನಸ್ಸುಗಳು ಎದ್ದು ಕಾಣ್ತಾ ಇತ್ತು. ಆದ್ರೆ ಇದು ಬ್ಯಾನರ್ ಮೂಲಕ ಹೊರಬಂದಿದ್ದು ಈಗ ಸದ್ಯಕ್ಕೆ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಿರುವಂತದ್ದು. ಇನ್ನು ಇದನ್ನ ಹೊರತುಪಡಿಸಿದ್ರೆ ಈಗ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಸ್ಥಳೀಯ ನಾಯಕರಾಗಿರ್ಬೋದು ಅವತ್ತು ಎಲ್ಲ ಹಿರಿಯ ನಾಯಕರನ್ನ ಕರೆದುಕೊಂಡು ಬಂದು ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿತ್ತು. ಆದ್ರೆ ಅವ್ರನ್ನೆಲ್ಲರನ್ನ ಕಡೆಗಣಿಸಿ ಕೇವಲ ಇಲ್ಲಿ ಸ್ಥಳೀಯ ಶಾಸಕರೇ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದು ಇದು ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಿದೆ. ಓಕೆ ಶ್ರೀಧರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.